Hi, welcome to the session 2 of week 1 of subject PCB design and fabrication LMS content. So in this session we will discuss classes of PCB. So in this there are two classes, first class and second class. So myself Baidarati HSC, lecturer in electronics and communication engineering, so government polytechnic immediately. So the main contents of this session are the classes of PCB, that is first class and second class PCB. So there are two classes of PCB. So they are first class PCB. It includes radio frequency, microwave and analog PCB. So all PCBs, so depending on their frequency range. So this classification. Second class PCB is also called as digital based PCB. So let's see one by one. First class PCB, RF, microwave and analog PCB. So it contains analog RF and microwave PCBs which are found in stereos, transmitters, receivers, power supplies, automotive controls, microwave ovens and similar products. RF circuit board to be any high frequency PCB that operates over 100 megahertz. So first class PCBs ಎಲ್ಲ ಸೇರಿ ಸೊ ಮೋರ್ ದ್ಯಾನ್ 100 ಮೆಗಾಹರ್ಟ್ಸ್ ಮೇಲೆ ಇವು ಆಪ್ರೇಟ್ ಮಾಡ್ತವೆ. ಸೊ ಇದರಲ್ಲಿ ಅನಲಾಗ್ ರೇಡಿಯೋ ಫ್ರೀಕ್ವೆನ್ಸಿ PCBs ಇರ್ತವೆ ಮತ್ತು ಮೈಕ್ರೋವೇವ್ PCBs ಸಹ ಇರ್ತವೆ. ಸೊ ನಾರ್ಮಲಾಗಿ ಇವನ್ನ ನಾವು ಸ್ಟೀರಿಯೋಸಲ್ಲಿ ಯೂಸ್ ಮಾಡ್ತೀವಿ, ಲೈಕ್ ಸೌಂಡ್ ಅದರಲ್ಲಿ ಮೈಕ್ ಸೆಟ್ ಅದರಲ್ಲಿ, ಟ್ರಾನ್ಸ್ಮಿಟರ್ಸ್ ಯೂಸ್ ಮಾಡ್ತೀವಿ, ರಿಸೀವರ್ಸಲ್ಲಿ ಯೂಸ್ ಮಾಡ್ತೀವಿ, ಪವರ್ ಸಪ್ಲೈಸ್ ಸೊ ಚಾರ್ಜರ್ಸು ಅಂಥದ್ರಲ್ಲಿ, ಆಟೋಮೇಟಿವ್ ಕಂಟ್ರೋಲ್ಸ್, ಮೈಕ್ರೋವೇವ್ ಓವೆನ್ಸ್ ಆ್ಯಂಡ್ ಸಿಮಿಲರ್ ಪ್ರಾಡಕ್ಟ್ಸ್ ಇದರಲ್ಲಿ ಎಲ್ಲ ಕಡೆ ನಾವು ಯೂಸ್ ಮಾಡ್ತೀವಿ. ಸೊ ಮೈಕ್ರೋವೇವ್ PCBs ಆರ್ ಕ್ಲಾಸಿಫೈಡ್ ಆ್ಯಸ್ ಎನಿ RF ಸರ್ಕ್ಯೂಟ್ ಬೋರ್ಡ್ ಆಪ್ರೇಟಿಂಗ್ ಅಬೌವ್ 2 GHz. ಸೊ 2 GHzಗಿನ್ನೂ ಜಾಸ್ತಿ ಫ್ರೀಕ್ವೆನ್ಸಿ ಹೋದರೆ RF ಸರ್ಕ್ಯೂಟ್ ಬೋರ್ಡಲ್ಲಿ ಅದನ್ನು ನಾವು ಮೈಕ್ರೋವೇವ್ PCB ಅಂತ ನಾವು ಕ್ಲಾಸಿಫೈ ಮಾಡ್ತೀವಿ. ಸೊ ಮೋರ್ ದ್ಯಾನ್ 100 ಇದ್ದರೆ ಅದನ್ನು RF ಅಂತ ಕರಿತೀವಿ. ಸೊ ಮೋರ್ ದ್ಯಾನ್ 2 GHz ಹೋದರೆ ಅದನ್ನು ಮೈಕ್ರೋವೇವ್ PCB ಅಂತ ವಿ ವಿಲ್ ಕ್ಲಾಸಿಫೈ. The simplest way to describe RF and microwave PCBs is that they contain components that carry RF or microwave signals. ಅಂದರೆ ಸೊ ಇಟ್ಸ್ ಅ ಸಿಂಪಲ್ ವೇ ಟು ಡಿಸ್ಕ್ರೈಬ್, ಅಂದರೆ RF ಮತ್ತು ಮೈಕ್ರೋವೇವ್ PCBನ ಯಾವ ಥರ ಡಿಸ್ಕ್ರೈಬ್ ಮಾಡ್ಬೋದು ಅಂದರೆ, ಸೊ ವಿತ್ ದ PCB ವಿಚ್ ಕ್ಯಾರೀಸ್ RF ಆರ್ ಮೈಕ್ರೋವೇವ್ ಸಿಗ್ನಲ್ಸ್. ಈ ಸಿಗ್ನಲ್ಸ್ನ ಯಾವ PCB ಕ್ಯಾರಿ ಮಾಡುತ್ತೋ ಅದನ್ನು ವಿ ಕ್ಯಾನ್ ಕ್ಲಾಸಿಫೈ ಆಸ್ RF ಆರ್ ಮೈಕ್ರೋವೇವ್ PCB ಅಂತ ಕ್ಲಾಸಿಫಿಕೇಶನ್ ಮಾಡ್ಬೋದು. ಸೊ RF ಸರ್ಕ್ಯೂಟ್ ಬೋರ್ಡ್ಸ್ ಆ್ಯಂಡ್ ಮೈಕ್ರೋವೇವ್ PCBs ಆರ್ ಯೂಸ್ಡ್ ಫಾರ್ ಕಮ್ಯುನಿಕೇಷನ್ ಸಿಗ್ನಲ್ಸ್ ಇನ್ ಎನಿ ಅಪ್ಲಿಕೇಶನ್ ದಟ್ ರಿಕ್ವೈರ್ಸ್ ರಿಸೀವಿಂಗ್ ಆ್ಯಂಡ್ ಟ್ರಾನ್ಸ್ಮಿಟಿಂಗ್ ರೇಡಿಯೋ ಸಿಗ್ನಲ್ಸ್. ಸೊ RF ಸರ್ಕ್ಯೂಟ್ ಬೋರ್ಡ್ಸು ಮತ್ತು ಮೈಕ್ರೋವೇವ್ PCBಸು ನಾವು ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂದರೆ ಕಮ್ಯುನಿಕೇಷನ್ ಸಿಗ್ನಲ್ಸಲ್ಲಿ, ಯಾವುದೇ ಅಪ್ಲಿಕೇಶನಲ್ಲಾಗಲಿ ಫಾರ್ ರಿಸೀವಿಂಗ್ ಆ್ಯಂಡ್ ಟ್ರಾನ್ಸ್ಮಿಟಿಂಗ್ ಆಫ್ ರೇಡಿಯೋ ಸಿಗ್ನಲ್ಸ್ನ ನಾವು ಯೂಸ್ ಮಾಡ್ತೀವಿ. ಅಂದರೆ ಸೊ ಟ್ರಾನ್ಸ್ಮಿಟಿಂಗ್ ಮತ್ತು ರಿಸೀವಿಂಗ್ ಆಫ್ ರೇಡಿಯೋ ಸಿಗ್ನಲ್ಸ್ನ ಸೊ ಮಾಡೋದಕ್ಕೆ ನಾವು ಈ PCB ಕಾನ್ಸೆಪ್ಟನ್ನ, ಸೊ ಈ ಫಸ್ಟ್ ಕ್ಲಾಸ್ PCBಸ್ನ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ some common applications are cell phones and radar installations. ಸೊ ಸೆಲ್ ಫೋನ್ಸ್ ಅಂದರೆ ನಾವು ಎರಡೂ ಕಡೆಯಿಂದ ಮಾತಾಡ್ಕೋಬೋದು. ಸೊ ಟ್ರಾನ್ಸ್ಮಿಟು ಮಾಡ್ಬೋದು, ರಿಸೀವು ಮಾಡ್ಕೋಬೋದು. ಸೊ ನಾವು ಮಾತಾಡೋದು ಬೇರೆಯವ್ರು ಕೇಳಿಸುತ್ತೆ, ಬೇರೆಯವ್ರು ಮಾತಾಡೋದು ನಮಗೂ ಸಹ ಕೇಳಿಸುತ್ತೆ. ಅದೇ ಥರ ರೇಡಾರ್ ಇನ್ಸ್ಟಾಲೇಷನ್ಸ್ ಅಂದರೆ ರೇಡಾರ್ ಸಿಗ್ನಲ್ಸ್ನ ಕಳಿಸೋದು ಮತ್ತು ರಿಸೀವು ಮಾಡ್ಕೊಳ್ಳುತ್ತೆ. ಅಲ್ಲಿ ಏನು ಆಬ್ಜೆಕ್ಟ್ ಇದ್ದರೆ ಸೊ ನಾವು ರೇಡಾರ್ ಸಿಗ್ನಲ್ನ ಟ್ರಾನ್ಸ್ಮಿಟ್ ಮಾಡ್ತೀವಿ. ಸೊ ಟ್ರಾನ್ಸ್ಮಿಟ್ ಮಾಡಬೇಕು, ಅಲ್ಲಿ ಏನೋ ಆಬ್ಜೆಕ್ಟ್ ಇದ್ದರೆ ಅಲ್ಲಿಂದ ನಮಗೆ ವಾಪಸ್ ರಿಸೀವ್ ಆಗುತ್ತೆ ಸಿಗ್ನಲ್ಲು. ಸೊ ಇಟ್ ಇಂಡಿಕೇಟ್ಸ್ ದೆರ್ ಈಸ್ ಸಮ್ ಆಬ್ಜೆಕ್ಟ್ ಮೂವಿಂಗ್ ಅಟ್ ದ ಸಮ್ ಪ್ಲೇಸ್ ಅಂತ. ಸೊ ಇನ್ ಫಸ್ಟ್ ಕ್ಲಾಸ್ PCBs ಸರ್ಕ್ಯೂಟ್ ಕಾಂಪ್ಲೆಕ್ಸಿಟಿ ಈಸ್ ಲೋ ಬಿಕಾಸ್ ಮೋಸ್ಟ್ ಕಾಂಪೊನೆಂಟ್ಸ್ ಯೂಸ್ಡ್ ಹ್ಯಾವ್ 2, 3 or 4 LEDs. ಸೊ ಫಸ್ಟ್ ಕ್ಲಾಸ್ PCBಯಲ್ಲಿ ಸರ್ಕ್ಯೂಟ್ ಕಾಂಪ್ಲೆಕ್ಸಿಟಿ ತುಂಬ ಚಿಕ್ಕದಾಗಿರುತ್ತೆ. ಸೊ ಯಾಕಪ್ಪ ಅಂದರೆ ಇಲ್ಲಿ ಎಲ್ಲ ಕಾಂಪೊನೆಂಟ್ಸು ಆಲ್ಮೋಸ್ಟ್ 2, 3 ಅಥವಾ 4 LEDs ಅಷ್ಟೇ ಯೂಸ್ ಮಾಡುತ್ತೆ. ನಾವು ಮೋರ್ ದ್ಯಾನ್ 4 LEDs ಇರಲ್ಲ. ಲೈಕ್ ICs ಎಲ್ಲ ನಾವು ಯೂಸ್ ಮಾಡಲ್ಲ ಇಲ್ಲೇ.
ಓನ್ಲಿ ರೆಸಿಸ್ಟರ್. ಸೊ ರೆಸಿಸ್ಟರಲ್ಲಿ 2 ಲೀಡ್ಸ್ ಇರುತ್ತೆ. ಸೊ ಟ್ರಾನ್ಸಿಸ್ಟರ್ ಇದರಲ್ಲಿ 3 ಲೀಡ್ಸ್ ಇರುತ್ತೆ. ಸಿಂಪಲ್ ಟ್ರಾನ್ಸ್ಫಾರ್ಮರ್ 4 ಲೀಡ್ಸ್ ಇರುತ್ತೆ. ಸೊ ಈ ಥರ ಸೊ 2, 3, 4 ಲೀಡ್ಸ್ ಇರೋ ಕಡೆ ಮಾತ್ರ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಸರ್ಕ್ಯೂಟ್ ಕಾಂಪ್ಲೆಕ್ಸಿಟಿ ತುಂಬ ಕಡಿಮೆ ಇರುತ್ತೆ. ಸೊ ದಿಸ್ ಈಸ್ ಡ್ಯೂ ಟು ದ ಹೈ ಯೂಸೇಜ್ ಆಫ್ ರೆಸಿಸ್ಟರ್ಸ್, ಟ್ರಾನ್ಸಿಸ್ಟರ್ಸ್, ಕೆಪಾಸಿಟರ್ಸ್, ಟ್ರಾನ್ಸ್ಫಾರ್ಮರ್ಸ್ ಆ್ಯಂಡ್ ಇಂಡಕ್ಟರ್ಸ್. ಸೊ ಯಾಕೆ ಕಾಂಪ್ಲೆಕ್ಸಿಟಿ ಕಡಿಮೆ ಇರುತ್ತೆ, 2, 3, 4 ಲೀಡ್ಸ್ ಇರುತ್ತಪ್ಪ ಅಂದರೆ ನಾವಿಲ್ಲಿ ಜಾಸ್ತಿ ಯೂಸ್ ಮಾಡೋ ಕಾಂಪೊನೆಂಟ್ಸು ರೆಸಿಸ್ಟರ್ಸ್, ಟ್ರಾನ್ಸಿಸ್ಟರ್ಸ್, ಕೆಪಾಸಿಟರ್ಸ್, ಟ್ರಾನ್ಸ್ಫಾರ್ಮರ್ಸ್ ಆ್ಯಂಡ್ ಇಂಡಕ್ಟರ್ಸ್. ಸೊ ಟ್ರೇಸಸ್ಸು, ಪ್ಯಾಡ್ಸು ಮತ್ತು ವಯಾಸ್ ಆಫನ್ ಆ್ಯಕ್ಟ್ ಆ್ಯಸ್ ಇಂಡಕ್ಟರ್ಸ್, ಕೆಪಾಸಿಟರ್ಸ್ ಆ್ಯಂಡ್ ಕಪ್ಲಿಂಗ್ ಎಲಿಮೆಂಟ್ಸ್ ಇನ್ ದ ಆ್ಯಕ್ಚುಯಲ್ ಸರ್ಕ್ಯೂಟ್. ಸೊ ಇಲ್ಲಿ ನಾವು ಯೂಸ್ ಮಾಡೋ ಟ್ರೇಸಸ್ ಅಂದರೆ ಲೈನ್ಸು, ಪ್ಯಾಡ್ಸು ಮತ್ತು ವಯಾಸ್, ಹೋಲ್ಸು ಇವನ್ನೆಲ್ಲ ಇವು ಆ್ಯಕ್ಟ್ಸ್ ಆಸ್ ಎ ಇಂಡಕ್ಟರ್ಸ್, ಕೆಪಾಸಿಟರ್ಸ್ ಆ್ಯಂಡ್ ಕಪ್ಲಿಂಗ್ ಎಲಿಮೆಂಟ್ಸ್ ಅಂದರೆ ಎರಡು ಸರ್ಕ್ಯೂಟ್ನ ಕಂಬೈನ್ ಮಾಡೋದು. ದೇರ್ ಶೇಪ್ಸ್ ಮೇ ಹ್ಯಾವ್ ಎ ಮೆಟೀರಿಯಲ್ ಎಫೆಕ್ಟ್ ಆನ್ ಓವರಾಲ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್. ಸೊ ಅವ್ರ ಶೇಪ್, ಸರ್ಕ್ಯೂಟ್ ಶೇಪ್ ಏನಿರುತ್ತೋ ಆ ಶೇಪು ಇಟ್ ವಿಲ್ ಎಫೆಕ್ಟ್ ದ ಓವರಾಲ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್. ಸೊ ಶೇಪ್ ಎಷ್ಟು ದೊಡ್ಡದಾಗಿರುತ್ತೋ ಅದರ ಮೇಲೆ ಅಥವಾ ಎಷ್ಟು ಚಿಕ್ಕದಾಗಿರುತ್ತೋ ಅದರ ಮೇಲೆ ಓವರಾಲ್ ಪರ್ಫಾರ್ಮೆನ್ಸು ಡಿಪೆಂಡ್ ಆಗುತ್ತೆ. 2 traces running side by side may be used to couple a signal from one circuit to another, as is done in directional couplers of microwave amplifiers. So 2 traces ಅಂದರೆ 2 lines, 2 copper lines running side by side, ಒಂದರ ಪಕ್ಕ ಒಂದು ಹೋಗ್ತಿದ್ರೆ ಅದನ್ನು ಕಪ್ಲಿಂಗ್ಗೆ ನಾವು ಯೂಸ್ ಮಾಡ್ಬೋದು. ಅಂದರೆ ಒಂದು ಲೈನ್ ಕನೆಕ್ಟ್ ಮಾಡಿಬಿಟ್ಟು ಕ್ಯಾನ್ ಕಪಲ್ ದ ಸಿಗ್ನಲ್ ಫ್ರಮ್ ಒನ್ ಸರ್ಕ್ಯೂಟ್ ಟು another circuit, like we use RC coupled amplifier. ಅಂದರೆ ಥ್ರೋ ಕೆಪಾಸಿಟರ್ ನಾವೇನು ಮಾಡ್ತೀವಿ, ಫಸ್ಟ್ ಸ್ಟೇಜ್ ಔಟ್ಪುಟ್ನ ಸೆಕೆಂಡ್ ಸ್ಟೇಜ್ ಇನ್ಪುಟ್ಗೆ ಕಪಲ್ ಮಾಡ್ತೀವಿ. ಸೊ ಅದೇ ಥರ ಇಲ್ಲಿ ಸಹ ಟ್ರೇಸಸ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಕಪಲ್ ದ ಫಸ್ಟ್ ಸ್ಟೇಜ್ ಆ್ಯಂಡ್ ಸೆಕೆಂಡ್ ಸ್ಟೇಜ್, ಅಂದರೆ ಡಿಫ್ರೆಂಟ್ ಸ್ಟೇಜಸ್ನ ನಾವು ಕಪಲ್ ಮಾಡ್ಕೋಬೋದು. ಸೊ ಅದಿಷ್ಟು ರಿಗಾರ್ಡಿಂಗ್ ಫಸ್ಟ್ ಕ್ಲಾಸ್, ದಟ್ ಈಸ್ RF, microwave and analog PCBs. So now we will see the second class PCBs, also called as digital based PCBs. The second class contains digital based circuitry such as is found in computers, signal processors, video games, printers and other products that contain complex digital circuitry. ಸೊ ಸೆಕೆಂಡ್ ಕ್ಲಾಸ್ PCBನ ನಾವು ಡಿಜಿಟಲ್ PCB ಅಂತಲೂ ಕರಿತೀವಿ. ಸೊ ಇದನ್ನು ನಾರ್ಮಲ್ಲಾಗಿ ಡಿಜಿಟಲ್ ಕಾಂಪೊನೆಂಟ್ಸ್ ಕಡೆ ಯೂಸ್ ಮಾಡ್ತೀವಿ. ಸೊ ಅಲ್ಲಿ ಯಾವುದಪ್ಪ ಅಂದರೆ ಕಂಪ್ಯೂಟರ್ಸ್ ಒಂದು, ಸಿಗ್ನಲ್ ಪ್ರೊಸೆಸರ್ಸ್ ಒಂದು, ವಿಡಿಯೋ ಗೇಮ್ಸು, ಪ್ರಿಂಟರ್ಸು ಆ್ಯಂಡ್ ಅದರ್ ಪ್ರಾಡಕ್ಟ್ಸ್ ಆ ಥರ. ಸೊ ಕಾಂಪ್ಲೆಕ್ಸ್ ಡಿಜಿಟಲ್ ಸರ್ಕ್ಯೂಟ್ರಿ ಸೊ ಯೂಸ್ ಮಾಡೋವಂಥ ಕಾನ್ಸೆಪ್ಟ್ ಎಲ್ಲ ಕಡೆಯೂ ನಾವು ಡಿಜಿಟಲ್ ಬೇಸ್ಡ್ PCBನ ಯೂಸ್ ಮಾಡ್ತೀವಿ. ಸೊ ವೆನ್ ವಿ ಕಂಪೇರ್ ವಿತ್ ದ RF and analog PCBs, digital based PCBs have complex interconnections. ಸೊ ನಾವೇನು ಹೇಳಿದ್ವಿ, RF ಮತ್ತು ಅನಲಾಗ್ PCBಸು ಸಿಂಪಲ್ ಇರುತ್ತೆ, ಇಂಟರ್ಕನೆಕ್ಷನ್ಸು ಕಾಂಪ್ಲೆಕ್ಸಿಟಿ ತುಂಬ ಕಡಿಮೆ ಇರುತ್ತೆ. ವೆರಾಸ್ ಡಿಜಿಟಲ್ ಬೇಸ್ಡ್ PCBಸಲ್ಲಿ ಕಾಂಪ್ಲೆಕ್ಸಿಟಿ ತುಂಬ ಜಾಸ್ತಿ ಇರುತ್ತೆ ಬಿಕಾಸ್ ಆಫ್ ಇಂಟರ್ಕನೆಕ್ಷನ್ಸ್, ಬಟ್ ಆರ್ ಟಾಲರೆಂಟ್ ಆಫ್ ರಾದರ್ ವೈಡ್ ಫೀಚರ್ ಸೈಜ್ ಆ್ಯಂಡ್ ಮೆಟೀರಿಯಲ್ಸ್ ವೇರಿಯೇಷನ್ಸ್. ಸೊ ಇಲ್ಲಿ ಸೊ ಫೀಚರ್ ಸೈಜು ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತು ಮೆಟೀರಿಯಲ್ಸ್ ವೇರಿಯೇಷನ್ಸು ಸಹ ಜಾಸ್ತಿ ಇರುತ್ತೆ. ದೇ ಆರ್ ಕ್ಯಾರೆಕ್ಟರೈಸ್ಡ್ ಬೈ ವೆರಿ ಲಾರ್ಜ್ ನಂಬರ್ ಆಫ್ ಕಾಂಪೊನೆಂಟ್ಸ್, ಆಫನ್ ನಂಬರಿಂಗ್ ಇನ್ ದ ಹಂಡ್ರೆಡ್ಸ್ ಆರ್ ಸಮ್ಟೈಮ್ಸ್ ಥೌಸಂಡ್ಸ್. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಸೊ ಅದೇ ಥರ ಕಾಂಪೊನೆಂಟ್ಸು ಸಹ ಯೂಸ್ ಮಾಡ್ತೀವಿ. ಅಲ್ಲಿ ಒಂದು 5-10 ಕಾಂಪೊನೆಂಟ್ ಯೂಸ್ ಮಾಡಿದ್ರೆ ಇಲ್ಲಿ ವೆರಿ ಲಾರ್ಜ್ ನಂಬರ್ ಆಫ್ ಕಾಂಪೊನೆಂಟ್ಸ್ನ ಯೂಸ್ ಮಾಡ್ತೀವಿ. ಸೊ ಅದು ಬಂದು ಹಂಡ್ರೆಡ್ಸಲ್ಲಿ ಮತ್ತು ಥೌಸಂಡ್ಸಲ್ಲಿ ಇರುತ್ತೆ. ಸೊ ಹಾಗಾಗಿ ಸೊ ಕಾಂಪ್ಲೆಕ್ಸ್ ಇಂಟರ್ಕನೆಕ್ಷನ್ಸ್ ಅಂತ ಹೇಳ್ತೀವಿ. ಸೈಜು ಮತ್ತು ಮೆಟೀರಿಯಲ್ ವೇರಿಯೇಷನ್ಸು ಸಹ ಜಾಸ್ತಿ ಇರುತ್ತೆ, ಸೈಜು ಜಾಸ್ತಿ ಆಗುತ್ತೆ ಮತ್ತು ವೆರೈಟಿ ಆಫ್ ಮೆಟೀರಿಯಲ್ಸ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಹಂಡ್ರೆಡ್ಸ್ ಆಫ್ ಥೌಸಂಡ್ಸ್ ಆಫ್ ಮೆಟೀರಿಯಲ್ಸ್ನ ನಾವು ಯೂಸ್ ಮಾಡ್ತೀವಿ. ಸೊ ಡಿಜಿಟಲ್ ಕಾಂಪೊನೆಂಟ್ಸ್ ಆಫನ್ ಹ್ಯಾವ್ ಲಾರ್ಜ್ ನಂಬರ್ಸ್ ಆಫ್ ಲೇಡ್ಸ್ ಆ್ಯಸ್ ಹೈ ಆಸ್ 400 ಆರ್ ಮೋರ್. ಸೊ ಇಲ್ಲಿ ಏನಪ್ಪ ಅಂದರೆ ನಾವು ಹಂಡ್ರೆಡ್ಸ್ ಆಫ್ ಥೌಸಂಡ್ಸ್ ಆಫ್ ಮೆಟೀರಿಯಲ್ಸ್ನ ಯೂಸ್ ಮಾಡೋದ್ರಿಂದ ಒಂದು ಮೆಟೀರಿಯಲ್ಗೆ 2 ಲೆಡ್ ಅಂದರೂ ಸೊ 200 ಲೆಡ್ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಸೊ ನಂಬರ್ ಆಫ್ ಲೆಡ್ಸು ಡಿಪೆಂಡಿಂಗ್ ಆನ್ ನಂಬರ್ ಆಫ್ ಕಾಂಪೊನೆಂಟ್ಸು ಸೊ 400 ಅದಕ್ಕಿಂತ ಜಾಸ್ತಿ ಇರಬಹುದು. ಸೊ ಇಟ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಕಾಂಪೊನೆಂಟ್ಸ್. ಸೊ ಮಿನಿಮಮ್ 100 ಅಂದ್ಕೊಂಡ್ರು 200 ಲೆಡ್ಸ್ ಇರುತ್ತೆ. ಸೊ 200 ಕಾಂಪೊನೆಂಟ್ಸ್ ಅಂದರೆ ಸೊ ಮಿನಿಮಮ್ ವಿಲ್ ಹ್ಯಾವ್ 400 ಲೆಡ್ಸ್. ಅಂದರೆ 400ಕ್ಕಿಂತ ಜಾಸ್ತಿ ಇರುತ್ತೆ. ಅಂದರೆ ಸೊ ಮಿನಿಮಮ್ ವಿ ಆರ್ ಯೂಸಿಂಗ್ 200 to 1000 ಕಾಂಪೊನೆಂಟ್ಸ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ.
So digital circuits have increasingly fast edges and low propagation delays to achieve the faster performance. So ಇಲ್ಲಿ ಎಡ್ಜಸ್ ತುಂಬ ಫಾಸ್ಟ್ ಆಗಿರ್ತವೆ, ಅಂದರೆ ಆಪರೇಷನ್ ಎಡ್ಜಸ್ಸಲ್ಲಿ ತುಂಬ ಫಾಸ್ಟಾಗಿ ಆನ್ ಆಗುತ್ತೆ, ಫಾಸ್ಟಾಗಿ ಆಫ್ ಆಗುತ್ತೆ, ಮತ್ತು ಲೋ ಪ್ರಾಪಗೇಷನ್ ಡಿಲೇ, ಸೊ ಟೈಮ್ ಡಿಲೇ ತುಂಬ ಕಡಿಮೆ ಇರುತ್ತೆ. ಇದರಿಂದ ವಿ ಕ್ಯಾನ್ ಅಚೀವ್ ಫಾಸ್ಟರ್ ಪರ್ಫಾರ್ಮೆನ್ಸ್. ಸೊ ದ ಎಡ್ಜ್ ರೇಟ್ಸ್ ಆ್ಯಸ್ ಫಾಸ್ಟ್ ಆ್ಯಸ್ 1 nanosecond. ಸೊ ಎಡ್ಜ್ ರೇಟ್ ಅಂದರೆ ಆನಿಂದ ಆಫ್ಗೆ ಅಥವಾ ಆಫಿಂದ ಆನ್ಗೆ. ಸೊ ಈ ಎಡ್ಜ್ ರೇಟ್ ಅನ್ನೋದು 1 nanosecondಗಿನ್ನೂ ಕಡಿಮೆ ಇರುತ್ತೆ. ಆರ್ ನೌ ಎನ್ಕೌಂಟರ್ಡ್ ಇನ್ ಡಿವೈಸಸ್ ಡೆಸ್ಟೈನ್ಡ್ ಫಾರ್ ಪ್ರಾಡಕ್ಟ್ಸ್ ಆ್ಯಸ್ ಕಾಮನ್ ಆ್ಯಸ್ ವಿಡಿಯೋ ಗೇಮ್ಸ್. ಸೊ ವಿಡಿಯೋ ಗೇಮ್ಸಲ್ಲಿ ನಮಗೆ ತುಂಬ ಫಾಸ್ಟಾಗಿ ವರ್ಕ್ ಮಾಡಬೇಕು, ಸೊ ಹಾಗಾಗಿ ಇಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಎಡ್ಜ್ ರೇಟ್ ಬೀಯಿಂಗ್ ದ ಟೈಮ್ ರಿಕ್ವೈರ್ಡ್ ಫಾರ್ ಎ ಲಾಜಿಕ್ ಸಿಗ್ನಲ್ ಟು ಸ್ವಿಚ್ ಫ್ರಮ್ ಒನ್ ಲಾಜಿಕ್ ಲೆವೆಲ್ ಟು ದ ಅದರ್. ಸೊ ದಟ್ ಮೀನ್ಸ್ ಆನು ಆಫ್. ಸೊ ವಿಡಿಯೋ ಗೇಮ್ನ ಓಪನ್ ಮಾಡೋಕ್ಕೆ ಮತ್ತು ಕ್ಲೋಸ್ ಮಾಡೋಕ್ಕೆ ಸೊ ಅಷ್ಟೇ ಫಾಸ್ಟಾಗಿ ಆಗಬೇಕು. ಅಂದರೆ ವಿಡಿಯೋ ಗೇಮ್ಸ್ ಇಟ್ ಟೇಕ್ಸ್ ಮೋರ್ ಟೈಮ್, ಯಾಕಂದರೆ ಇಲ್ಲಿ ಸೊ ಸೈಜ್ ಜಾಸ್ತಿ ಇರುತ್ತೆ, ಸೊ ಅಪ್ಲಿಕೇಶನ್ ಸೈಜು, ಸೊ ಹಾಗಾಗಿ ಇಟ್ ಟೇಕ್ಸ್ ಮೋರ್ ಟೈಮ್. ಸೊ ಅದನ್ನು ಫಾಸ್ಟಾಗಿ ಮಾಡೋಕ್ಕೆ ನಾವೇನು ಮಾಡಬೇಕು, ವಿ ನೀಡ್ ಟು ಡಿಕ್ರೀಸ್ ದಿಸ್ ಎಡ್ಜ್ ರೇಟ್. ಎಡ್ಜ್ ರೇಟ್ನ ನಾವು ಡಿಕ್ರೀಸ್ ಮಾಡಿದ್ರೆ ಸೊ ವಿಡಿಯೋ ಗೇಮ್ಸ್ನ ಆನ್ ಮಾಡೋದು ಮತ್ತು ಆಫ್ ಮಾಡೋದು ತುಂಬ ಫಾಸ್ಟಾಗಿ ವಿ ಕ್ಯಾನ್ ಡೂ. ಅದನ್ನೇ ನಾವು ಸ್ವಿಚಿಂಗ್ ಸ್ಪೀಡ್ ಅಂತ ಕರಿತೀವಿ. ದಟ್ ಈಸ್ ಒನ್ ಲೆವೆಲ್ ಲಾಜಿಕ್ ಲೆವೆಲ್ ಟು ಅನದರ್ ಲಾಜಿಕ್ ಲೆವೆಲ್, ಅಂದರೆ ಆನ್ ಸ್ಟೇಟಿಂದ ಆಫ್ ಸ್ಟೇಟ್ಗೆ ಮತ್ತು ಆಫ್ ಸ್ಟೇಟಿಂದ ಆನ್ ಸ್ಟೇಟ್ಗೆ. ಪ್ರಾಪಗೇಷನ್ ಡಿಲೇಸ್ ದ ಟೈಮ್ ರಿಕ್ವೈರ್ಡ್ ಫಾರ್ ಎ ಸಿಗ್ನಲ್ ಟು ಟ್ರಾವೆಲ್ ಥ್ರೂ ಎ ಡಿವೈಸ್ ಆರ್ ಡಿಕ್ರೀಸಿಂಗ್ ಅಲಾಂಗ್ ವಿತ್ ಎಡ್ಜ್ ರೇಟ್ಸ್. ಅಂದರೆ ಪ್ರಾಪಗೇಷನ್ ಡಿಲೇ ಅಂದರೆ ಏನಪ್ಪ ಅಂದರೆ, ಸೊ ದ ಟೈಮ್ ರಿಕ್ವೈರ್ಡ್ ಫಾರ್ ಎ ಸಿಗ್ನಲ್ ಅಂದರೆ ಆ ಸಿಗ್ನಲ್ಗೆ ಎಷ್ಟು ಟೈಮ್ ಬೇಕಾಗುತ್ತೆ ಟು ಟ್ರಾವೆಲ್ ಥ್ರೂ ದ ಡಿವೈಸ್, ಒಂದು ಡಿವೈಸ್ ಮುಖಾಂತರ ಟ್ರಾವೆಲ್ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು ಅದನ್ನು ಕಡಿಮೆ ಮಾಡಬೇಕು. ಆ ಡಿಕ್ರೀಸಿಂಗ್ ಅಲಾಂಗ್ ವಿತ್ ದ ಎಡ್ಜ್ ರೇಟ್ಸ್. ಎಡ್ಜ್ ರೇಟ್ಸ್ ಕಡಿಮೆ ಆದಷ್ಟು ಈ ಪ್ರಾಪಗೇಷನ್ ಡಿಲೇ ಸಹ ಕಡಿಮೆ ಮಾಡಬೇಕು, ಸೊ ದಟ್ ವಿ ಕ್ಯಾನ್ ಅಚೀವ್ ಫಾಸ್ಟರ್ ಪರ್ಫಾರ್ಮೆನ್ಸ್. ಸೊ ದೀಸ್ ಫಾಸ್ಟ್ ಎಡ್ಜಸ್ ಆ್ಯಂಡ್ ಶಾರ್ಟ್ ಪ್ರಾಪಗೇಷನ್ ಡಿಲೇಸ್ ಲೀಡ್ಸ್ ಟು ಟ್ರಾನ್ಸ್ಮಿಷನ್ ಲೈನ್ ಎಫೆಕ್ಟ್ಸ್ ಸಚ್ ಆಸ್ ಕಪ್ಲಿಂಗ್, ground bounce and reflections that can result in improper operation of the resulting in PCBs. ಸೊ ನಾವು ಯಾವಾಗ ಎಡ್ಜ್ ರೇಟ್ನ ಜಾಸ್ತಿ ಮಾಡ್ತೀವೋ, ಪ್ರಾಪಗೇಷನ್ ಡಿಲೇನ ಕಡಿಮೆ ಮಾಡ್ತೀವೋ, ಸೊ ನಮ್ಗೆ ಅಡ್ವಾಂಟೇಜ್ ಆಗುತ್ತೆ, ಬಟ್ ದೇರ್ ಆರ್ ಸಮ್ ಡಿಸ್ಅಡ್ವಾಂಟೇಜಸ್. ಅದೇನಪ್ಪ ಅಂದರೆ, ಸೊ ಒಂದು ಟ್ರಾನ್ಸ್ಮಿಷನ್ ಲೈನ್ ಎಫೆಕ್ಟ್ ಆಗುತ್ತೆ, ದಟ್ ಈಸ್ ಕಪ್ಲಿಂಗ್, ಗ್ರೌಂಡ್ ಬೌನ್ಸ್, ರಿಫ್ಲೆಕ್ಷನ್, ಇದು 3 ಎಫೆಕ್ಟ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ದೆರ್ ಮೇ ಬಿ ಇಂಪ್ರಾಪರ್ ಆಪರೇಷನ್ ಆಫ್ ದ ರಿಸಲ್ಟಿಂಗ್ ಪಿ ಸಿ ಬಿ. ಆ ಪಿ ಸಿ ಬಿದು ಆಪರೇಷನ್ ತುಂಬ ಇಂಪ್ರಾಪರ್ ಆಗಬಹುದು. ಸೊ ದ ವೇರಿಯಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅನಲಾಗ್ ಆ್ಯಂಡ್ ಡಿಜಿಟಲ್ ಪಿ ಸಿ ಬಿಸ್ ಆರ್, ಸೊ ಒಂದು ಲೈನಲ್ಲಿ ಪ್ಯಾರಾಮೀಟರ್ ಹೇಳ್ತೀವಿ, ಮತ್ತು ಫಸ್ಟ್ ಒನ್ ಆರ್ ಎಫ್, ಮೈಕ್ರೋವೇವ್ ಆನ್ ಅನಲಾಗ್ ಪಿ ಸಿ ಬಿಸ್, ಸೆಕೆಂಡ್ ಒನ್ನಲ್ಲಿ ಡಿಜಿಟಲ್ ಬೇಸ್ಡ್ ಪಿ ಸಿ ಬಿಸಲ್ಲಿ ಹೇಳ್ತೀವಿ. ಸೊ ಫಸ್ಟ್ ಒನ್ ಈಸ್ ಸರ್ಕ್ಯೂಟ್ ಕಾಂಪ್ಲೆಕ್ಸಿಟಿ. ಸೊ ಸರ್ಕ್ಯೂಟ್ ಕಾಂಪ್ಲೆಕ್ಸಿಟಿ ಬಂತು ಆಲ್ವೇಸ್ low circuit complexity for analog PCBs, very high circuit complexity for digital PCBs, because we use more components compared to analog PCBs. Number of components, second parameter. So analog PCBs ಅಲ್ಲಿ ತುಂಬ ಕಡಿಮೆ ಕಾಂಪೊನೆಂಟ್ಸ್ನ ಯೂಸ್ ಮಾಡ್ತೀವಿ, ದಟ್ ಈಸ್ ಲೆಸ್ ನಂಬರ್ ಆಫ್ ಕಾಂಪೊನೆಂಟ್ಸ್. ಸೊ ಡಿಜಿಟಲ್ PCBs ಅಲ್ಲಿ ಜಾಸ್ತಿ ಕಾಂಪೊನೆಂಟ್ಸ್ನ ಯೂಸ್ ಮಾಡ್ತೀವಿ, ದಟ್ ಈಸ್ ಹೈಯರ್ ನಂಬರ್ ಆಫ್ ಕಾಂಪೊನೆಂಟ್ಸ್. ನಂಬರ್ ಆಫ್ ಲೀಡ್ಸ್. ಸೊ ಅನಲಾಗ್ ಪಿ ಸಿ ಬಿಸಲ್ಲಿ ಲೆಸ್ ನಂಬರ್ ಆಫ್ ಲೀಡ್ಸ್ ವಿಚ್ ಹ್ಯಾವ್ 2 or 3 ಲೀಡ್ಸ್ ಅಥವಾ 4 ಲೀಡ್ಸ್, ಮ್ಯಾಕ್ಸಿಮಮ್ 4 ಲೀಡ್ಸ್ ಇರುತ್ತೆ. 2 ಅಥವಾ 3 ಅಥವಾ 4 ಲೀಡ್ಸ್ನ ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಹೇಳಿದ್ವಿ 4ಕ್ಕಿಂತ ಜಾಸ್ತಿ ಇರುತ್ತೆ. ಸೊ ಡಿಜಿಟಲ್ ಕಾಂಪೊನೆಂಟ್ಸ್ ಹ್ಯಾವ್ ಎ ಲಾರ್ಜ್ ನಂಬರ್ ಆಫ್ ಲೀಡ್ಸ್ ಡಿಪೆಂಡಿಂಗ್ ಆನ್ ದ ಕಾಂಪೊನೆಂಟ್ಸ್. ಸೊ ನಂಬರ್ ಆಫ್ ಲೇಯರ್ಸ್, 4ನೇ ಫೀಚರ್. ಸೊ ಅನಲಾಗ್ ಪಿ ಸಿ ಬಿಸಲ್ಲಿ ಓನ್ಲಿ 1 ಅಥವಾ 2 ಲೇಯರ್ಸ್ ಇರುತ್ತೆ. ಸೊ ಡಿಜಿಟಲ್ ಪಿ ಸಿ ಬಿಸಲ್ಲಿ ಇಟ್ ರಿಕ್ವೈರ್ಸ್ ಮಲ್ಟಿಪಲ್ ಲೇಯರ್ಸ್, ನಂಬರ್ ಆಫ್ ಲೇಯರ್ಸು ತುಂಬ ಜಾಸ್ತಿ ಇರುತ್ತೆ. ಸಿಗ್ನಲ್ ಲಾಸಸ್. ಸೊ ಅನಲಾಗ್ ಪಿ ಸಿ ಬಿಸಲ್ಲಿ ಸೊ ಮಿನಿಮೈಸಿಂಗ್ ಸಿಗ್ನಲ್ ಲಾಸಸ್ ಈಸ್ ಎಸೆನ್ಷಿಯಲ್. ಸೊ ಇಲ್ಲಿ ಸರ್ಕ್ಯೂಟ್ಸು ಎಲ್ಲ ಕಡಿಮೆ ಇರುತ್ತೆ, ಕಾಂಪ್ಲೆಕ್ಸಿಟಿ ಕಡಿಮೆ ಇರುತ್ತೆ. ಸೊ ನಾವು ಸಿಗ್ನಲ್ ಲಾಸಸ್ನ ಕಡಿಮೆ ಮಾಡಲೇಬೇಕು, ಯಾಕಂದರೆ ದಟ್ ಈಸ್ ಎಸೆನ್ಷಿಯಲ್. ಯಾಕಂದ್ರೆ ನಾವೇನು ಜಾಸ್ತಿ ಕಾಂಪೊನೆಂಟ್ಸ್ನ ಇಲ್ಲಿ ಯೂಸ್ ಮಾಡ್ತಾಯಿಲ್ಲ. ಹೈ ಟಾಲರೆನ್ಸ್ ಫಾರ್ ಲಾಸಸ್ ಆ್ಯಂಡ್ ಮೋರ್ ನಾಯ್ಸ್ ಇಮ್ಯುನಿಟಿ. ಇಲ್ಲಿ ಕಾಂಪೊನೆಂಟ್ಸ್ ಜಾಸ್ತಿ ಯೂಸ್ ಮಾಡೋದ್ರಿಂದ, ಕಾಂಪ್ಲೆಕ್ಸಿಟಿ ಜಾಸ್ತಿ ಇರೋದ್ರಿಂದ, ನಂಬರ್ ಆಫ್ ಲೇಯರ್ಸ್ ಜಾಸ್ತಿ ಇರೋದ್ರಿಂದ ಸೊ ಲಾಸಸ್ಸು ಕಾಮನ್ ಆಗಿರುತ್ತೆ. ಸೊ ನಾವೇನು ಮಾಡಬೇಕು, ವಿ ಶುಡ್ ಬಿ ಮೇಕ್ ಶೂರ್ ದಟ್ ದರ್ ಈಸ್ ಮೋರ್ ನಾಯ್ಸ್ ಇಮ್ಯುನಿಟಿ ನಾವು ಅದನ್ನು ಯಾವ ಥರ ಅವಾಯ್ಡ್ ಮಾಡಬೇಕು ಆ ಸ್ಟೆಪ್ಸ್ನ ಇಲ್ಲಿ ತಗೋಬೇಕಾಗುತ್ತೆ. ಟಾಲರೆನ್ಸು ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಹೈ ಟಾಲರೆನ್ಸ್ ಫಾರ್
losses and more noise immunity. So dielectric constants of components on PCB. So that is low or uniform dielectric constants needed in analog PCB. Analog PCB ಅಲ್ಲಿ ಸೊ ಕಡಿಮೆ ಅಥವಾ ಯೂನಿಫಾರ್ಮ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ಸು ಬೇಕಾಗುತ್ತೆ. ಸೊ ಇಲ್ಲಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಈಸ್ ಸೆಕೆಂಡ್ರಿ, ಇಲ್ಲಿ ನೆಸಿಟಿ ಇರಲ್ಲ, ಸೊ ಇಟ್ ಈಸ್ ಸೆಕೆಂಡ್ರಿ ಅಂತ ಹೇಳ್ತೀವಿ. ಸೊ ಸೆವೆಂತ್ ಫೀಚರ್ ಆ್ಯಕ್ಯುರೆಸಿ. ಹೈ ಫೀಚರ್ ಆ್ಯಕ್ಯುರೆಸಿ ಈಸ್ ನೀಡೆಡ್. ಸೊ ಇಲ್ಲಿ ಆ್ಯಕ್ಯುರೆಸಿ ಜಾಸ್ತಿನೇ ಇರುತ್ತೆ. ಮಾಡ್ರೇಟ್ ಫೀಚರ್ ಆ್ಯಕ್ಯುರೆಸಿ ಈಸ್ ನೀಡೆಡ್. ಇಲ್ಲಿ ಸ್ವಲ್ಪ ಮೀಡಿಯಮ್ ಆಗಿರುತ್ತೆ. ಸೊ ಯಾಕೆ ಮೀಡಿಯಮ್ ಆಗಿರುತ್ತೆ ಅಂದರೆ, ಸೊ ನಾವು ಸರ್ಕ್ಯೂಟ್ ಈಸ್ ಕಾಂಪ್ಲೆಕ್ಸ್, ಇಲ್ಲಿ ಸಿಂಪಲ್ ಆಗಿರೋದ್ರಿಂದ ಆ್ಯಕ್ಯುರೆಸಿ ಜಾಸ್ತಿ ಕೊಡಬೇಕಾಗುತ್ತೆ. ಸೊ ಕಪ್ಲಿಂಗ್. ಸೊ ಟೂ ಟ್ರೇಸಸ್ ರನ್ನಿಂಗ್ ಸೈಡ್ ಬೈ ಸೈಡ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಡೈರೆಕ್ಷನಲ್ ಕಪ್ಲರ್ಸ್. ಇಲ್ಲೇನು ಮಾಡ್ತೀವಿ, ಎರಡು ಟ್ರೇಸು ಅಂದರೆ ಎರಡು ವೈರು ಪಕ್ಕ ಹೋಗೋದ್ರಿಂದ ಆ ಎರಡು ಟ್ರೇಸ್ನೇ ನಾವು ಕಪ್ಲರಾಗಿ ಅಥವಾ ಡೈರೆಕ್ಷನಲ್ ಕಪ್ಲರಾಗಿ ಯೂಸ್ ಮಾಡ್ಬೋದು. ವೆರಾಸ್ ಇನ್ ಡಿಜಿಟಲ್ PCB, coupling between parallel traces in digital PCBs can cause a malfunction. So two parallel traces ಮಧ್ಯೆ ನಾವು ಕಪ್ಲಿಂಗ್ನ ಯೂಸ್ ಮಾಡಿದ್ರೆ ಇಟ್ ಲೀಡ್ಸ್ ಟು malfunction. So this is the characteristics of analog and digital PCBs. So thank you one and all. So this ends session 2.